ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಎಲ್ಲ ಚೆನ್ನಾಗಿದ್ದೀವಿ. ನಾನು ಕ್ರಿಸ್ಮಸ್ ಕೇಸಲ್ಲಿ ಪ್ಲಮ್ ಕೇಕ್ನ ಮಾಡಿದ್ದೆ. ಪ್ರತಿ ವರ್ಷವೂ ಮಾಡ್ತೀನಿ. ಅದೇ ರೀತಿ ಈ ವರ್ಷವೂ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಎಲ್ಲ ಡ್ರೈ ಫ್ರೂಟ್ಸ್ನ ರಮ್ಮಲ್ಲೆಲ್ಲ ಸೋಕ್ ಮಾಡಿ ಕೇಕೆಲ್ಲ ಮಾಡೋಕ್ಕೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ದೆ. ಈಗ ಕೇಕ್ನ ಬೇಕ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿತ್ತು ಪ್ಲಮ್ ಕೇಕು. ಹಾಗೆ ನನ್ನ ಕಸ್ಟಮರ್ಸ್ ಎಲ್ಲ ತುಂಬ ಚೆನ್ನಾಗಿ ರಿವ್ಯೂ ಕೂಡ ಕೊಟ್ಟಿದ್ದಾರೆ. ತುಂಬ ಖುಷಿಯಾಯಿತು. ನಮಗೆ ನಾವು ಬೇಕ್ ಮಾಡಿರೋ ಟಯರ್ಡೆಲ್ಲ ಎಲ್ಲಿ ಹೋಗುತ್ತೆ ಅಂದರೆ, ನಮ್ಗೆ ಯಾರು ರಿವ್ಯೂ ಕೊಡ್ತಾರಲ್ಲ ಅದನ್ನು ಕೇಳಿದ್ರೇ ಖುಷಿಯಾಗುತ್ತೆ. ಒಂದು ಚೆನ್ನಾಗಿದೆ ಅಂತ ಹೇಳಿದರೆ, ಚೆನ್ನಾಗಿಲ್ಲ ಅಂತ ಹೇಳಿದ್ರು ಏನು ಬೇಜಾರ, ಯಾಕಂದರೆ ಅವರು ಟೇಸ್ಟ್ ಪ್ರಕಾರ ಅವರು ರಿವ್ಯೂ ನಮಗೆ ಕೊಡ್ತಾರಲ್ವ, ಆವಾಗ ನಮಗೊಂದು ಸಂತೋಷ ಆಗುತ್ತೆ. ನಾವು ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಯಿತು ಅಂತ. ಏನೇ ಒಂದು ಕೆಲಸ ಮಾಡೋತ್ತಿಗೆ ಯಾವತ್ತೂ ಬಿಡಬಾರ್ದು. ಪ್ರಯತ್ನ ಅನ್ನೋದು ಮುಖ್ಯ. ನಾವು ಮಾಡ್ತಾನೆ ಇರಬೇಕು. ಅದು ಒಂದಲ್ಲ ಒಂದಿನ ಸಕ್ಸಸ್ ಕೊಡುತ್ತೆ ಅಂತ ನನ್ನ ಭಾವನೆ. ತುಂಬ ಖುಷಿಯಾಯಿತು. ನಾನು ಕೇಕ್ನ ಇಷ್ಟು ಕೇಕ್ ಬೇಕ್ ಮಾಡಿ 2 ವಾರದಿಂದ ಕೇಕ್ನ ಬೇಕ್ ಮಾಡ್ತಿದ್ದೀನಿ. ತುಂಬ ಟಯರ್ಡ್ ಆಗಿತ್ತು. ಆದರೂ ಈ ಥರ ರಿವ್ಯೂಸ್ ಎಲ್ಲ ನೋಡಿದಾಗ ತುಂಬ ಖುಷಿಯಾಗುತ್ತೆ ನನಗೆ. ಮಾಡಿರೋಂಥ ಟಯರ್ಡ್ನೆಸ್ ಎಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ನೋಡ್ಬೋದು, ಕೇಕೆಲ್ಲ ಬೇಕ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಕೇಕ್ಸ್ ಎಲ್ಲ. ಮಕ್ಕಳು, ಹಸ್ಬೆಂಡು ಎಲ್ಲರೂ ನಂಗೆ ತುಂಬ ಹೆಲ್ಪ್ ಮಾಡಿದರು. ಪ್ಯಾಕಿಂಗ್ ಮಾಡಲಿಕ್ಕಾಗಲಿ, ಪ್ರತಿಯೊಂದು ಕೆಲಸಕ್ಕಾಗಲಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದರು. ಹಾಗಾಗಿ ಸಲ ಕೇಕ್ ಬಿಸ್ನೆಸ್ ನಂದು ತುಂಬ ಚೆನ್ನಾಗೋಯಿತು. ಹಾಗೆ ನನ್ನ ಕಸ್ಟಮರ್ಸ್ ಎಲ್ಲ ಒಳ್ಳೊಳ್ಳೆ ರಿವ್ಯೂ ಕೊಟ್ಟಿದ್ದಾರೆ. ತುಂಬ ಖುಷಿಯಾಯಿತು. ಯಾರೆಲ್ಲ ನನ್ನ ಹತ್ರ ಕೇಕ್ ಆರ್ಡ್ರ್ ಮಾಡಿದ್ರಿ ಅವರಿಗೆಲ್ಲ ಈ ವಿಡಿಯೋ ಮೂಲಕ ಥ್ಯಾಂಕ್ ಯು ಅಂತ ಹೇಳ್ತೀನಿ. ತುಂಬ ಖುಷಿಯಾಯಿತು. ಇಲ್ಲಿ ನೋಡಿ, ನಾನು ರಮ್ ಎಲ್ಲ ಕೇಕ್ ರೆಡಿ ಮಾಡಿದ್ನಲ್ವ, ಇದನ್ನು ರಮ್ ಹಾಕಿ ಸೋಕ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗುತ್ತೆ. ಇದು ಒಂದು 2-3 ಡೇಸ್ ಇಟ್ಟು ಆಮೇಲೆ ತಿನ್ನಬೇಕು. ರಮ್ ಸೋಕ್ ಮಾಡಿರ್ತೀವಲ್ಲ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. 2 ವೀಕ್ಸ್ ತನಕ ನೀವು ಆರಾಮಾಗಿ ಇಟ್ಟು ತಿನ್ಬೋದು. ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ ಇರಲ್ಲ, ಯಾವುದೇ ಕಲರ್ ಇರಲ್ಲ, ಏನಿರಲ್ಲ. ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ, ವೆರೈಟಿ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿದಂಥ ಕೇಕ್ ನೋಡ್ಬೋದು. ಇಲ್ಲಿ ರಮ್ಮಲ್ಲಿ ನಾನೀಗ ಸೋಕ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗುತ್ತೆ. ಒಂದ್ಸಲಿ ಬೇಕ್ ಮಾಡಿದ್ಮೇಲೆ 2 ಟೈಮ್ಸ್ ನಾನು ರಮ್ ಹಾಕಿ ಸೋಕ್ ಮಾಡ್ತೀನಿ. ಅವಾಗ ನಿಮಗೆ ಸಾಫ್ಟ್ನೆಸ್, ಮಾಯ್ಶ್ಚರಿಂಗ್, ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ತುಂಬ ಇರೋದ ತುಂಬ ಚೆನ್ನಾಗುತ್ತೆ. ಯಾರಿಗೆಲ್ಲ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅವರಿಗೆ ತುಂಬಾ ಇಷ್ಟ ಆಗುತ್ತೆ ಈ ಪ್ಲಮ್ ಕೇಕು. ವರ್ಷದಲ್ಲಿ ಒಂದು ಸಮಯ ಮಾಡೋಂಥ ಈ ಪ್ಲಮ್ ಕೇಕು ತುಂಬ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ಟ್ರೈ ಮಾಡಿಲ್ಲ, ನೀವು ಕೂಡ ಟ್ರೈ ಮಾಡಿ. ಆಶೂಸ್ ಕೇಕ್ಸ್ ಆ್ಯಂಡ್ ಬೇಕ್ಸ್ ಅಂತ ಇಲ್ಲಿ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಹಾಗೆ ನಿಮ್ಗೆ ಯಾರಿಗಾರು ಬೇಕು ಅಂದರೆ ನೆಕ್ಸ್ಟು ಅಡ್ವಾನ್ಸ್ ಆರ್ಡ್ರ್ ಕೊಟ್ಟು ನಾನು ಮಾಡಿ ಕೂಡ ಕೊಡ್ತೇನೆ ನಿಮಗೆ. ಓಕೆನಾ? ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಕೇಕ್ ಆರ್ಡ್ರ್ ಬಂದಿತ್ತು ಈ ಸಲ. ನಂಗೆ ಖುಷಿ ಆಯಿತು. ಹಸ್ಬೆಂಡ್ ಆಫೀಸಿಂದ ಕೂಡ ಆರ್ಡ್ರ್ ಕೊಟ್ಟಿದ್ರು. ಹಾಗೆ ತುಂಬ ಜನ ಆಫೀಸ್ಗೆ ಅಂತಲೇ ಆರ್ಡ್ರ್ ಕೊಟ್ಟಿದ್ರು. ಫ್ರೆಂಡ್ಸಿಗೆ ಗಿಫ್ಟ್ ಪ್ಯಾಕಿಂಗ್ ಆಗಿ ಸ್ಮಾಲ್ 250 ಗ್ರಾಮ್ಸ್ ಎಲ್ಲ ಮಾಡಿಕೊಟ್ಟಿದ್ದೆ. ಹೀಗೆ ನನಗೆ ತುಂಬ ಖುಷಿಯಾಯಿತು. ಎಲ್ಲರೂ ಕಮೆಂಟ್ಸ್ ಮಾಡಿ ತುಂಬ ಚೆನ್ನಾಗಿದೆ, ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ತುಂಬ ಇಷ್ಟಪಟ್ಟರು ಅಂತ ಹೇಳಿದರು. ತುಂಬ ಖುಷಿಯಾಯಿತು. ಒಬ್ಬರು ರಿವ್ಯೂ ಕೊಟ್ಟಿದ್ದಾರೆ. ನಮ್ಮದು ಅವರು ಕ್ರಿಶ್ಚಿಯನ್ ಸ್ಕೂಲ್ ಓದ್ತಿದ್ರು ಅನಿಸುತ್ತೆ. ನಮ್ಮ ಚೈಲ್ಡ್ಹುಡ್, ನಮ್ಮ ಸ್ಕೂಲ್ ಡೇಸ್ ರಿಮೇನ್ ಆಗಿದೆ. ಯಾಕಂದರೆ ಸ್ಕೂಲಲ್ಲೆಲ್ಲ ನಮಗೆ ಈ ಪ್ಲಮ್ ಕೇಕ್ನ ಕೊಡೋರು ಕ್ರಿಸ್ಮಸ್ ಟೈಮಲ್ಲಿ ಸೆಲೆಬ್ರೇಷನ್ ಆದಮೇಲೆ. ಹಾಗಾಗಿ ಅವರು ಒಂದು ಮೆಸೇಜ್ ಹಾಕಿದ್ದಾರೆ. ತುಂಬ ಖುಷಿಯಾಯಿತು ಈ ಥರ ಎಲ್ಲ ಮೆಸೇಜ್ ಎಲ್ಲ ನೋಡಿ. ನಾನು ಈ ಥರ ರಮ್ಮಲ್ಲಿ ಎಲ್ಲ ನಿಮಗೆ ಸೋಕ್ ಮಾಡಿಟ್ಟು 2-3 ಡೇಸ್ ಆದಮೇಲೆ 2 ಸಲ ರಮ್ಮಲ್ಲಿ ಕೋಟಿಂಗ್ ಮಾಡ್ತೀವಿ. ಬೇಕಾದ ತಕ್ಷಣ ಒಂದ್ಸಲಿ, ಆದಮೇಲೆ ಇನ್ನೊಂದ್ಸಲಿ ರಮ್ಮಲ್ಲಿ ಚೆನ್ನಾಗಿ ಸೋಕ್ ಮಾಡಿ ಕೊಡ್ತೀವಿ. ಎಗ್ಲೆಸ್ 2 ಮಾಡ್ತೀನಿ. ಎಗ್ಲೆಸ್ ಆದರೆ ನಿಮಗೆ ಆರೆಂಜ್ ಜ್ಯೂಸಲ್ಲಿ ಸೋಕ್ ಮಾಡ್ತೀವಿ. ಇಲ್ಲಾಂದರೆ ಇದು ರಮ್ ಹಾಕಿ ರಮ್ಮಲ್ಲಿ ಸೋಕ್ ಮಾಡ್ತೀವಿ. ಅದಕ್ಕೆ ಆರೆಂಜ್ ಜ್ಯೂಸ್ ಹಾಕಿ ಸೋಕ್ ಮಾಡ್ತೀನಿ ಫ್ರೂಟ್ಸ್ಗೆ. ಹಾಗೆ ಮತ್ತು ಅದ್ರ ಮೇಲೆ ಕೋಟಿಂಗ್ನ ಆರೆಂಜ್ ಜ್ಯೂಸ್ 2 ದಿನ ಆರೆಂಜ್ ಜ್ಯೂಸ್ ಹಾಕಿ ಸೋಕ್ ಮಾಡ್ತೀನಿ. ಹಾಗೆ ಪ್ಯೂರು ಬಟರ್ ಯೂಸ್ ಮಾಡಿದಂಥ ಕೇಕು. ಹಾಗಾಗಿ ನಿಮಗೆ ಸಾಫ್ಟಾಗಿ ಮಾಯ್ಶ್ಚರಾಗಿರುತ್ತೆ. ಹಾಗೆ ರಮ್ಮಲ್ಲಿ ಕೂಡ ಸೋಕ್ ಮಾಡ್ತೀವಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ ಕೇಕು. ಇಲ್ಲಿ ನೋಡ್ಬೋದು, ಕೇಕ್ ಆಲ್ರೆಡಿ ಬೇಕಾಗಿ ರೆಡಿಯಾಗಿದೆ. ಇದನ್ನೆಲ್ಲ ನಾನು 2 ಡೇಸ್ ರಮ್ ಹಾಗೆಯೇ ಆರೆಂಜ್ ಜ್ಯೂಸಲ್ಲಿ ಹಾಕಿ ಸೋಕ್ ಮಾಡಿಟ್ಟಿರ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಇದೆಲ್ಲ ಪ್ಯಾಕ್ ಮಾಡಲಿಕ್ಕೆ ನಾನು ಕ್ಲಿಂಗ್ ರ್ಯಾಪ್ ಯೂಸ್ ಮಾಡ್ತೀನಿ. ಯಾಕಂದರೆ ನಿಮಗೆ ಕೇಕು ಮಾಯ್ಶ್ಚರಾಗಿರುತ್ತೆ ಕವರ್ ಮಾಡಿಟ್ಬಿಟ್ರೆ. ಹಾಗೆಯೇ ಗಿಫ್ಟಿಂಗ್ ಪರ್ಪಸ್ಗೆ ನಾನು ಗಿಫ್ಟಿಂಗ್ ಕವರು ಹಾಗೆ ಬೋ ಎಲ್ಲ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ನೀಟಾಗಿ ಪ್ಯಾಕ್ ಮಾಡಿ ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಯಾರಿಗಾರು ಗಿಫ್ಟಿಗೆ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕೊಡಲಿಕ್ಕೆ ತುಂಬ ನೀಟಾಗಿ, ಕ್ಲೀನಾಗಿ, ಎಲಿಗೆಂಟಾಗಿ ಕಾಣುತ್ತೆ. ಹಾಗಾಗಿ ಈ ಥರ ನೀಟಾಗಿ ಪ್ಯಾಕ್ ಮಾಡಿದ್ದೀನಿ. ನಿಮಗೆ ಯಾರಿಗಾದರೂ ಆಶೂಸ್ ಕೇಕ್ಸ್ ಬೇಕ್ಸಿಂದ ಬ್ರೌನಿ, ಕಪ್ ಕೇಕ್ಸು, ಚಾಕ್ಲೇಟ್ ಕೇಕು, ಹಾಗೆ ಕುಕ್ಕೀಸ್ ಎಲ್ಲ ಬೇಕಿದ್ರೆ ನೀವು ಆರ್ಡರ್ ಮಾಡ್ಬೋದು. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೂಡ ಹಾಕಿರ್ತೀನಿ. ಹಾಗೆ ನಮ್ಮನ್ನ ಕಸ್ಟಮರ್ಸ್ ನನಗೆ ರಿವ್ಯೂ ಕೊಟ್ಟಿದ್ದಾರೆ, ಅದನ್ನು ಕೂಡ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೊಂದು ವಿಡಿಯೋದಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.